ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಅಂತ್ಯವಾಗುತ್ತೆ. ಹೀಗಾಗಿ ನಾಳೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಆರೋಪಿ ದರ್ಶನ್ ರವರನ್ನ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ ಮತ್ತೆ ಇನ್ನೊಂದಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸುವಂತಹದ್ದು ಸಹಜ. ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಕೋರ್ಟ್ ಕಲಾಪ ನೋಡಿಕೊಂಡು ಕುಟುಂಬಸ್ಥರ ಭೇಟಿಗೆ ದರ್ಶನ್ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಅವರ ತಾಯಿ ಮತ್ತು ಪತ್ನಿ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರ ಭೇಟಿಯನ್ನು ರದ್ದುಪಡಿಸಿಕೊಂಡಿದ್ದಾರೆ. ಅದಕ್ಕೆ ರೀಸನ್ಸ್ ಮೋಸ್ಟ್ಲಿ ನಾಳೆ ಎಲ್ಲ ಅದ ನಂತರದಲ್ಲಿ ನೋಡಿಕೊಂಡು ಮಾತಾಡೋಣ ಅಂತ ಇರಬಹುದು, ಅಥವಾ ವಕೀಲರು ಹೇಳಿರಬಹುದು ಚಾರ್ಜ್ ಶೀಟ್ ವಿಷಯದಲ್ಲಿ ಇನ್ನೊಂದಷ್ಟು ಸ್ಟಡಿ ಮಾಡೋದಿದೆ ಅಂತ. ಆ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಹೋಗಿ ಮಾತಾಡೋಣ ಅನ್ನುವಂಥ ರೀಸನ್ ಕೂಡ ಇರಬಹುದು. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಪ್ರಕ್ರಿಯೆ ಆರಂಭ. ಕಾನೂನು ತಜ್ಞರ ಮೊರೆ ಹೋದ ರಾಜ್ಯ ಸರ್ಕಾರ. ಸೋಮವಾರದ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಡಿ ಗ್ಯಾಂಗ್ನ ರಕ್ಕಸ ಕೃತ್ಯವನ್ನ ಇಂಚಿಂಚಾಗಿ ಪೊಲೀಸರು ಬಯಲು ಮಾಡಿದ್ದಾರೆ. ಡಿ ಗ್ಯಾಂಗ್ಗೆ ಶಿಕ್ಷೆ ಆಗಲೇಬೇಕು ಅಂತ ಪಣ ತೊಟ್ಟಿರುವ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಬೆನ್ನಲ್ಲೇ ಸ್ಪೆಷಲ್ ಕೋರ್ಟ್ ಸ್ಥಾಪನೆಗೆ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಸರ್ಕಾರ ಕಾನೂನು ಇಲಾಖೆ ಎಜಿ ಅಭಿಪ್ರಾಯ ಕೇಳಿದ್ದು ಸೋಮವಾರದ ಒಳಗೆ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂದಿನ ಮಂಗಳವಾರ ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಅಧಿಕೃತ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ದರ್ಶನ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅದನ್ನು ತೀರ್ಮಾನ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದಾರಲ್ಲ ಸರ್ ಡಿಪಾರ್ಟ್ಮೆಂಟ್? ಅದರಿಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನೇನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಆ ಮನವಿ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ನಮ್ಮ ಇಲಾಖೆ ಗಮನಕ್ಕೆ ಬಂದಿರಬಹುದು. ಹಾಗೇನಾದರೂ ಬಂದರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತೇನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ಕೃತ್ಯ ಏನಿದೆ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಆಗಿದೆ. ಹಾಗಾಗಿ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಇದನ್ನ ಸರ್ಕಾರವು ಕೂಡ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದ್ರ ಬಗ್ಗೆ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಅಂದ್ರೆ ಎಜಿ ಮತ್ತೆ ಕಾನೂನು ಇಲಾಖೆಯ ಒಂದು ಅಭಿಪ್ರಾಯವನ್ನ ಕೇಳಿ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿದೆ. ಸೋಮವಾರದೊಳಗಡೆ ನೀವು ವರದಿಯನ್ನ ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸೋಮವಾರ ಆ ಒಂದು ವರದಿ ಬಂದ ಬಳಿಕ ಕಾನೂನು ಇಲಾಖೆ ಅಭಿಪ್ರಾಯ ಮತ್ತು ಎಜಿ ಅಭಿಪ್ರಾಯವನ್ನು ಒಳಗೊಂಡಂತೆ ಮಂಗಳವಾರ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ನಡೆಯುವಂತಹ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಳ್ಳಾರಿ ಜೈಲು ವಾತಾವರಣಕ್ಕೆ ಒಗ್ಗಿಲ್ವಾ ದರ್ಶನ್? ರೇಣುಕಾಸ್ವಾಮಿಯನ್ನ ಭೀಭತ್ಸವಾಗಿ ಹೊಡೆದು ಕೊಂದು ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಲೇ ಇದೆ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರ ಬೀಳ್ತಾನೆ ಇದೆ. ಈ ಮಧ್ಯೆ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿರುವ ಆರೋಪಿ ದರ್ಶನ್ಗೆ ಜೈಲು ವಾತಾವರಣ ಒಗ್ಗಿಲ್ವಂತೆ, ಊಟನೂ ಸೇರ್ತಿಲ್ವಂತೆ. ಒಂಟಿತನ ಕಾಡ್ತಾ ಇದ್ದು ಕುಟುಂಬಸ್ಥರ ಭೇಟಿಗೆ ಪರಿತಪಿಸ್ತಾ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಅವರು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ಹೀಗಾಗಿ ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಪ್ರಿಸನ್ ಸಿಸ್ಟಮ್ ಮೂಲಕ ಮಾತನಾಡಿದ್ರು. ಅದಾದ್ಮೇಲೆ 5 ನಿಮಿಷಗಳ ಕಾಲ ಮಾತನಾಡಿದ ನಂತರದಲ್ಲಿ ಬಳ್ಳಾರಿ ಜೈಲಿಗೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇದೀಗ ಅವರು ಬರದೇ ಇರೋದ್ರಿಂದ ಸಹಜವಾಗಿ ದರ್ಶನ್ ಅವರಿಗೆ ನಿರಾಸೆಯಾಗಿದೆ. ಯಾಕಂದ್ರೆ ಒಂದು ವೇಳೆ ಪತ್ನಿ ಮತ್ತು ತಾಯಿ ಬಂದಿದ್ರೆ ಒಂದಿಷ್ಟು ಸಂತೈಸುವ ಕೆಲಸವನ್ನು ಮಾಡ್ತಿದ್ರು. ಮತ್ತೊಂದು ಕಡೆಗೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಿದ್ರು. ಆದ್ರೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತೀರ್ಣ ಆಗುವಂತ ಸಾಧ್ಯತೆಗಳಿದೆ. ನಾಳೆ ಕೋರ್ಟ್ ಕಲಾಪದ ನಂತರದಲ್ಲಿ ಪತ್ನಿ ಮತ್ತು ತಾಯಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರುವಂತ ಸಾಧ್ಯತೆಗಳಿದೆ. ಪುಸ್ತಕದ ಮೊರೆ ಹೋದ ಅಯ್ಯ. ಕಥೆ ಕಾದಂಬರಿಗಳೇ ಈಗ ಸಂಗಾತಿ. ಜೈಲಲ್ಲಿ ದರ್ಶನ್ಗೆ ನೀಡಿದ್ದ ಟಿವಿಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಪದೇ ಪದೇ ಟಿವಿ ಸ್ವಿಚ್ ಆಫ್ ಆಗ್ತಾ ಇರೋದ್ರಿಂದ ಹೊಸ ಟಿವಿಗೆ ಜೈಲಧಿಕಾರಿಗಳಿಗೆ ದರ್ಶನ್ ಮನವಿ ಇಟ್ಟಿದ್ರು. ಆದರೆ ಅದು ಸಿಗೋದು ಡೌಟ್ ಅಂತ ತಿಳಿತೋ ಏನೋ, ಈಗ ಟಿವಿ ಬಿಟ್ಟು ದಾಸ ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಸದ್ಯ ದರ್ಶನ್ಗೆ ರಾಷ್ಟ್ರಕವಿ ಕುವೆಂಪು ರಚಿತ ಕಥೆ ಕಾದಂಬರಿಗಳೇ ಸಂಗಾತಿ. ಟಿವಿ ಬೇಡ, ಪುಸ್ತಕವಷ್ಟೇ ಸಾಕು. ಟಿವಿ ಇಲ್ಲ, ಪೇಪರ್ ಓದಲ್ಲ, ಪುಸ್ತಕ ಮಾತ್ರ ಸಂಗಾತಿ. ಜೈಲಲ್ಲಿ 3 ಪುಸ್ತಕಗಳನ್ನ ಸಂಗಾತಿಗಳನ್ನಾಗಿ ಮಾಡಿಕೊಂಡ ದರ್ಶನ್. ಟಿವಿ ಹಾಗೂ ಹಾಸಿಗೆಗಾಗಿ ಬೇಡಿಕೆ ಇಟ್ಟಿದ್ದ A2 ಆರೋಪಿ. ಟಿವಿ ಬೇಡಿಕೆ ಈಡೇರಿದರೂ ಸರಿಯಾಗಿ ಬಾರದ ಟಿವಿ ವಾಪಸ್ ಕೊಟ್ಟು ಪುಸ್ತಕ ಹಿಡಿದ ದರ್ಶನ್.
ಈ ರಿಪೇರಿ ಟಿವಿ ಬೇಡ, ಕೊಡೋದಾದ್ರೆ ಒಳ್ಳೆ ಟಿವಿ ಕೊಡಿ. ಜೈಲಲ್ಲಿರೋ ದರ್ಶನ್ ಪೇಪರ್ ಕೂಡ ಓದಿಲ್ವಂತೆ. ಆದರೆ ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಹಾಗೂ ಮಣಿಕಂಠ ಅವರ ಕೆಲ ಪುಸ್ತಕ ಓದುವ ಅಭ್ಯಾಸ. ದಿನದಲ್ಲಿ ಹೆಚ್ಚು ಕಾಲ ಈ 3 ಪುಸ್ತಕಗಳೊಂದಿಗೆ ಜಗ್ಗುದಾದ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರಂತೆ. ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ಟಿವಿಗಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಜೈಲಾಧಿಕಾರಿಗಳು ನೀಡಿದಂತಹ ಟಿವಿಯಲ್ಲಿ ಲೋಪದೋಷಗಳಿದೆ, ಆ ಟಿವಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಟಿವಿಯನ್ನು ಮರಳಿಸಿದ್ದಾರಂತೆ. ಬಹುತೇಕ ಸಮಯ ದಿನದಲ್ಲಿ ಕಾದಂಬರಿಗಳನ್ನು ಓದುವುದರಲ್ಲಿ ಮಗ್ನರಾಗಿರೋ ದರ್ಶನ್ ಕುವೆಂಪು ರಚನೆಯ ಮಲೆಗಳಲ್ಲಿ ಮದುಮಗಳು, ಮಣಿಕಂಠ ಹಾಗೆ ಕಥೆಗಳಲ್ಲಿ ಕಾದಂಬರಿ, ಈ 3 ಕಾದಂಬರಿಗಳನ್ನು ಓದುವುದರಲ್ಲಿ ಪ್ರತಿದಿನ ಮಗ್ನರಾಗಿದ್ದಾರಂತೆ. ಈ ಮೂಲಕ ಜೈಲಿನಲ್ಲಿ ಸಮಯವನ್ನು ಕಳೆಯುವ ಕೆಲಸವನ್ನು ದರ್ಶನ್ ಮಾಡ್ತಿದ್ದಾರೆ. ಬೇಲ್ ಅರ್ಜಿ ಹಾಕಲು 108 ತೊಡಕು. ಮುಂದಿನ ವಾರ ಜಾಮೀನಿಗೆ ಅರ್ಜಿ ಸಾಧ್ಯತೆ. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲು ಸೇರಿ 14 ದಿನ ಕಳೆದು ಹೋಗಿದೆ. ಈವರೆಗೆ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ಕಾಯ್ತಾ ಇದ್ದ ದರ್ಶನ್ಗೆ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಆದಮೇಲೆ ಸಮಯ ಕೂಡಿ ಬಂದಂತೆ ಕಾಣ್ತಿಲ್ಲ. ಜಾಮೀನು ಅರ್ಜಿ ಹಾಕಲು 108 ತೊಡಕು ಉಂಟಾಗ್ತಾ ಇದೆ. ಮುಂದಿನ ವಾರ ಜಾಮೀನಿಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸದ್ಯ ಚಾರ್ಜ್ ಶೀಟ್ನಲ್ಲಿನ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕ್ತಿರುವ ದರ್ಶನ್ ಪರ ವಕೀಲರು 1 ವಾರದವರೆಗೆ ಸುಮ್ಮನಿರಿ ಅಂತ ದರ್ಶನ್ ಕುಟುಂಬಸ್ಥರಿಗೆ ಹೇಳಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಕಳೆದ 14 ದಿನಗಳಿಂದ ಬಳ್ಳಾರಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಿಲ್ಲ. ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ನೋಡಿದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ದರ್ಶನ್ ಅವರಿಗೆ ಮತ್ತೆ ಸಮಯ ಕೂಡಿ ಬಂದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಜಾಮೀನಿಗೆ ಮುಂದಿನ ವಾರ ಅರ್ಜಿ ಸಲ್ಲಿಸಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಕೀಲರು ಕೂಡ ಒಂದಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ತನಿಖೆ ಪೂರ್ಣ. ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ದರ್ಶನ್ ಆರೋಪ. ಸಿಗರೇಟ್ ಯಾರು ಕೊಟ್ಟರು ಗೊತ್ತಿಲ್ಲ, ಕಾಫಿ ಕುಡಿದಿಲ್ಲ ಅಂತ ಸ್ಪಷ್ಟನೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ 3 ಎಫ್ಐಆರ್ಗಳ ತನಿಖೆ ಬಹುತೇಕ ಪೂರ್ಣಗೊಂಡಿದೆ. ಈ ವಾರದಲ್ಲೇ ತನಿಖಾ ವರದಿ ಕಮಿಷನರ್ಗೆ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದಲ್ಲಿ ಚೇರ್ ಮೇಲೆ ಕುಳಿತು ಸಿಗರೇಟ್ ಸೇದಿರುವ ಬಗ್ಗೆ ವಿಚಾರಣೆಯ ವೇಳೆ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ರಚಿತಾರಾಮ್ ಭೇಟಿ ಮುಗಿಸಿ ಬ್ಯಾರಕ್ ಒಳಗೆ ಹೋಗ್ತಾ ಇದ್ದೆ. ಆ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಕರೆದು ಬರುವಂತೆ ಹೇಳಿದ. ನಾನು ಹೋಗಿ ಕುಳಿತೆ ಅಷ್ಟೇ. ಸಿಗರೇಟ್ ಯಾರು ಕೊಟ್ಟರು ಗೊತ್ತಿಲ್ಲ, ಕಾಫಿ ಕುಡಿದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಟಿ ರಚಿತಾರಾಮ್ ನನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದರು. ಅವ್ರನ್ನ ಭೇಟಿಯಾಗಿ ವಾಪಸ್ ಆಗ್ತಿದ್ದಂತಹ ವೇಳೆ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೆದ. ಆ ಸಂದರ್ಭದಲ್ಲಿ ನಾನು ಹೋಗಿ ಅವರ ಪಕ್ಕ ಕುಳಿತುಕೊಂಡೆ. ಟೇಬಲ್ ಮೇಲೆ ಸಿಗರೇಟ್ ಇತ್ತು, ಅದನ್ನು ನಾನು ತೆಗೆದುಕೊಂಡು ಸೇದಿದೆ. ಆದರೆ ಯಾರು ಸಿಗರೇಟನ್ನು ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕಾಫಿಯನ್ನು ಕುಡಿದಿಲ್ಲ, ಅದು ಕುಡಿದಿದ್ದು ಬಿಸಿನೀರು. ಮತ್ತು ಅವತ್ತು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಸಹ ಆತ ಸ್ನೇಹಿತನ ಬರ್ಡೇ ವಿಶ್ ಮಾಡಿ ಅಂತೇಳಿ ಕೇಳಿಕೊಂಡ. ಹೀಗಾಗಿ ನಾನು ವಿಶ್ ಮಾಡಿದೆ. ನಾನು ಯಾವುದೇ ಮೊಬೈಲ್ಗಳನ್ನು ಬಳಸ್ತಿಲ್ಲ ಅಂಥೇಳಿ ನಟ ದರ್ಶನ್ ರಾಜಾತಿಥ್ಯ ಪ್ರಕರಣ ಸಂಬಂಧ ತನಿಖೆಯಲ್ಲಿ ಪೊಲೀಸರ ಮುಂದೆ ಈ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಸದ್ಯ ಬಹುತೇಕ ತನಿಖೆಯನ್ನು ಪೂರ್ಣಗೊಳಿಸಿರುವ ಪೊಲೀಸರು 3 ಎಫ್ಐಆರ್ಗಳ ಸಂಬಂಧ ಪೊಲೀಸ್ ಆಯುಕ್ತರಿಗೆ ಇನ್ನೊಂದು ವಾರದಲ್ಲಿ ವರದಿಯನ್ನು ಕೊಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಕೇಸಲ್ಲಿ ತನಿಖೆಯ ವೇಗ ಚುರುಕಾಗಿದೆ. ಸ್ಪೆಷಲ್ ಕೋರ್ಟ್ ರಚನೆಗೆ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದ್ದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಇತ್ತ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದ 2 ಸಿಬ್ಬಂದಿಗೆ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.